ಈಗ ಡಿ ಕೆ ಶಿವಕುಮಾರ್ ಅವರು ಈಶ್ವರಪ್ಪರದು ಒಂದ್ಸರಿ ಸೆಟಲ್ಮೆಂಟ್ ಮಾಡ್ತೀನಿ ಮಾಡಿದೀವಿ, ಇನ್ನೊಂದ್ಸಲ ಸೆಟಲ್ಮೆಂಟ್ ಮಾಡಬೇಕಾಗುತ್ತೆ. ಏನ್ ಸರ್ ಅದು ಸೆಟಲ್ಮೆಂಟ್ ಡಿ ಕೆ ಶಿವಕುಮಾರ್ ಏನದಾರನು ಗೊತ್ತೇ ಅವ್ರು ಯಾರ್ಯಾರ ಜೋಡೆ ಸೆಟಲ್ಮೆಂಟ್ ಮಾಡ್ತಾರ ಏನು ಅವ್ರು ಸೆಟಲ್ಮೆಂಟ್ ಮಾಡ್ಕೊಂಡೇ ಹೊರಗದಾರ. ಇನ್ನು ಹೊರಗೆ ಅವ್ರು ಇರ್ಲಿಕ್ಕೆ ಆಗೋದಿಲ್ಲ. ಇನ್ನು ಯಾವ ಸೆಟಲ್ಮೆಂಟು ನಡೆದಿಲ್ಲ ಕೇಂದ್ರದಾಗ. ಇವತ್ತು ದೇಶದ ಬಗ್ಗೆ, ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದರೆ ದೇಶದ್ರೋಹ. ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ಸು ಅಂಥ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ, ಒಂದು ಸೋಕಾಸ್ ನೋಟಿಸು ಕೊಡಲಿಲ್ಲ. ಅಂದರೆ ಕಾಂಗ್ರೆಸ್ಸು ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ, ಜೋಡೋ ಮಾಡ್ತೀವಿ, ಭಾರತ ಜೋಡೋ ಅಂತ ಹೇಳ್ತಾರೆ. ಇಲ್ಲಿ ಅವ್ರ MP ಗಳು ಅವ್ರ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿದವರು ಕಾಂಗ್ರೆಸ್ಸಿನ ಭಾರತದ ಬಗ್ಗೆ ಇರುವ ನಿಲುವು ಏನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು. ಯಾಕಂದರೆ ಭಾರತವನ್ನು ತೋಡೋ ಮಾಡ್ಲಿಕ್ಕೆ ಹೋಗಿ ಅವ್ರ ಇಂಡಿಯಾ ಅಲಯನ್ಸೇ ತೋಡೋ ಆಗ್ಲಕತ್ತ. ಇವತ್ತು ಯಾರೂ ಉಳಿಲಾಗ್ಯಾರ. ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬದಲ್ಲಿ ನಾವು ಎಲ್ಲ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಹೊರಗೆ ಬಂದರು. ಇವತ್ತು ಕೇಜ್ರಿವಾಲ್ ಅವರು ಬಂದರು. ಇನ್ನು ಕೆಲವೇ ದಿವಸನಾಗ ಉದ್ಧವ್ ಠಾಕ್ರೆ ಹೊರಗೆ ಬರ್ತಾರೆ. ಮಮತಾ ಬ್ಯಾನರ್ಜಿ ಅವರಂತರೂ ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು. ಅಂದ್ರೆ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿಯವರ 2024ರಲ್ಲಿ ಅಭೂತಪೂರ್ವ ಒಂದು ಲೋಕಸಭೆಯಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನು ಜೋಡಿಸುವಂತ ನರೇಂದ್ರ ಮೋದಿ ಅವರನ್ನ ದೇಶದಲ್ಲಿ ತರುವಂತ ನಿರ್ಣಯ ದೇಶ ಜನ ಮಾಡಿಬಿಟ್ಟಿದ್ದಾರೆ. ಸರ್, ದಿವಂಗತ ಉಮೇಶ್ ಕತ್ತಿ ಅಲ್ಲಿ ಇದು ಕೊಟ್ಟಿಲ್ಲ ನೋಡಿ, ಪ್ರತ್ಯೇಕ ರಾಜ್ಯ ಕೇಳೋದು ಬೇರೆ. ಉಮೇಶ್ ಕತ್ತಿ ಅವ್ರು ಕೇಳಿದರೆ ತಪ್ಪೇನಿಲ್ಲ. ಅನ್ಯಾಯ ಆದಾಗ ಪ್ರತ್ಯೇಕ ರಾಜ್ಯದ ಕೂಗು ಸಹಜವಾಗಿ ಹೇಳ್ತದೆ. ಆದರೆ ಪ್ರತ್ಯೇಕ ದೇಶ ಬೇಡುವಂಥದ್ದು ದೇಶದ್ರೋಹಿ ಕೆಲಸ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನೂರಾರು ವರ್ಷ ಅನೇಕರು ತ್ಯಾಗ ಬಲಿದಾನ ತಪಸ್ಸಿನಿಂದ ಭಾರತ ಒಂದಾಗಿದೆ. ಅದಕ್ಕೆ ಕಾರಣ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯರು, ಲೋಕಮಾನ್ಯ ತಿಲಕರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, 565 ರಾಜ ಮಹಾರಾಜರು ಅಂತಹ ಭಾರತವನ್ನು ಒಕ್ಕೂಟ ಮಾಡಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಹರು ಮಾಡಿದ ದೊಡ್ಡ ತಪ್ಪಿನಿಂದ ಭಾರತ ಕಾಶ್ಮೀರ 370 ಕೊಟ್ಟರು. ನೆಹರೂನ ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಮಹಾತ್ಮ ಗಾಂಧಿ ಪಾಕಿಸ್ತಾನ ಹೊಡೆದು ಕೊಟ್ಟರು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ದೇಶ ಹೊಡಿಲಿಕ್ಕೆ. ದೇಶ ಜೋಡಿಸಿದಂಥವ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಕಾಂಗ್ರೆಸ್ನವ್ರು ಹೇಳ್ತಾರ ದೇಶವನ್ನು ಕಟ್ಟದವ್ರು ಕಾಂಗ್ರೆಸ್ನವರು, BJP ಅವರು ಸ್ವತಂತ್ರ ಆಗ್ಲಿಕ್ಕೆ ಅಂತ ಕೇಳ್ತಾರ. ಅವರು ಸ್ವತಂತ್ರ ಆಗಲಿಕ್ಕೆ ಅವಾಗ ಕಾಂಗ್ರೆಸ್ ಅನ್ನುವಂಥದ್ದು ರಾಜಕೀಯ ಪಕ್ಷ ಇರಲಿಲ್ಲ. ಸ್ವತಂತ್ರ ಭಾರತ ಪೂರ್ವದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸಂಘಟನೆ. ಅದು ರಾಜಕೀಯ ಲಾಭ ತಗೋಬಾರ್ದಂತೇಳಿ ಗಾಂಧಿಯವರು ಸಹ ಏನು ಹೇಳಿದ್ರು, ಸ್ವಾತಂತ್ರ್ಯ ಸಿಕ್ತು ಇನ್ಮೇಲೆ ಕಾಂಗ್ರೆಸ್ ವಿಸರ್ಜನೆ ಮಾಡ್ರಿ ಅಂತೇಳಿ ಗಾಂಧಿಯವರು ಕರೆ ಕೊಟ್ರು. ಯಾಕಂದರೆ ಇದರ ಲಾಭ ತೊಗೊಂಡು ನೀವು ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಅಂತೇಳಿ ನೀವು ದೇಶದ ಜನರನ್ನು ಲೂಟಿ ಮಾಡ್ತೀರಿ ಅಂತೇಳಿ ಏನು ಗಾಂಧಿಯವರು ಹೇಳಿದರು. ಇವತ್ತು ಸತ್ಯ ಆಗಿದೆ. ಹೀಗಾಗಿ ಕಾಂಗ್ರೆಸ್ಸು ಅವತ್ತು ಒಂದು ರಾಜಕೀಯ ಪಕ್ಷ ಇರಲಿಲ್ಲ. ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಗೇವಾರ್ ಅವರು ಸಹ ಆ ಒಂದು ಹೋರಾಟದಲ್ಲಿ ಇದ್ದರು. ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಅವರು ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದರು. ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿರುವಂಥ ಸಂಘಟನೆಗಾಗಿದ್ದರು. ಇಂಥ ವಿದೇಶಿ ಒಂದು ಹೆಣ್ಣು ಇರುವಂಥ ಸಂಘಟನೆಯಲ್ಲಿ ಅವ್ರು ಇರಲಿಲ್ಲ. ಸರ್, ಈಗ ಹೇಳ್ತಾರೆ KN ರಾಜಣ್ಣ ನೋಡ್ರಿ, ನೆಹರೂನು ಸಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಆದಂಥದ್ದು 2 ಸಲ ಕಾಳಾಪಾನಿ ಶಿಕ್ಷೆ. ಪಂಡಿತ್ ಜವಾಹರ್ಲಾಲ್ ನೆಹರೂಗೂ ಒಂದು ದಿವಸ ಜೈಲಿಗೆ ಹಾಕಿದ್ರು. ಅಲ್ಲಿ ದಿವಸ 1 ಪೌಂಡ್ ಎಣ್ಣೆ, ಕೊಬ್ಬರಿಯಿಂದ ಎಣ್ಣೆ ತೆಗಿಬೇಕಾಗ್ತಿತ್ತು ವೀರ ಸಾವರ್ಕರ್ ಅವರು. ಕಾಳಾಪಾನಿ ಅಂದರೆ ಕೈಯಲ್ಲಿ ಕಾಲಲ್ಲಿ ಬೇಡಿ ಹಾಕಿರ್ತಿದ್ರು.
ಎತ್ತಿನ ನೊಗಕ್ಕೆ ವೀರ ಸಾವರ್ಕರನ್ನ ಕಟ್ಟಿ ಎಣ್ಣೆ ತೆಗುವಂಥದ್ದು ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಕಾಳಪ್ಪನಿ ಥರ. ನೆಹರೂಗೆ ಜೈಲಿಗೆ ಹಾಕಿದಾಗ ಅವರಿಗೆ ಪಂಕ ಕೊಟ್ಟರು, ಗಾದಿ ಕೊಟ್ಟರು, ಮುಂದೆ ಬರೀಲಿಕ್ಕೆ ಇದು ಕೊಟ್ಟರು, ಇಷ್ಟೆಲ್ಲ ಕೊಟ್ಟರು ಸಹಿತ ನೆಹರು ಸಹಿತ ಇನ್ನೊಮ್ಮೆ ಹೋರಾಟ ಮಾಡೋದಿಲ್ಲ ಕ್ಷಮೆ ಬೇಡಾರ. ಅವರು ನೆಹರು ಮಾಡಿದಂಥ ದುರಂತ ವೀರ ಸಾವರ್ಕರ್ ಮಾಡಿಲ್ಲ. ವೀರ ಸಾವರ್ಕರ್ ಯಾವುದೇ ಅಧಿಕಾರಕ್ಕಾಗಿ ಅವ್ರ ಕುಟುಂಬವನ್ನು ನಾನು ಸ್ವಾತಂತ್ರ್ಯ ಸಲುವಾಗಿ ಅವ್ರ ಮಕ್ಕಳನ್ನ ರಾಜಕಾರಣಕ್ಕೆ ತಂದಿಲ್ಲ. ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಪಾದಿನ ಧೂಳು ಸಹ ಕಾಂಗ್ರೆಸ್ನ ಯಾವ ನಾಯಕರಾಗುವುದು. ಸರ್, ಈಗ ತೆರಿಗೆ ವಿಚಾರ ನೋಡಿ, 10 ವರ್ಷದಿಂದ ಶ್ವೇತಪತ್ರ ಬಿಡುಗಡೆ ಮಾಡ್ಯಾರ. ರಾಜ್ಯಸಭೆ ಲೋಕಸಭೆಯಲ್ಲಿ ಕೇಂದ್ರ ಅರ್ಥ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಏನೇನು ಕೊಡಬೇಕಾಗಿದೆ ಎಲ್ಲನೂ ನಾವು ಕೊಟ್ಟಿವಿ, ಏನೂ ಬಾಕಿ ಇಲ್ಲ ಅಂತೇಳಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳಿದ್ದಾರೆ. ಅದು ಆದ ಮೇಲೆ ಸಿದ್ದರಾಮಯ್ಯನವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಯಾಕೆ ಹೋಗೋದಿಲ್ಲ ತಳೆದ್ರು. ಅಂದರೆ ಅವ್ರಿಗೆ ಗೊತ್ತಿದೆ ಹಿಂದೆ ಮನಮೋಹನ್ ಸಿಂಗ್ರ 10 ವರ್ಷದಲ್ಲಿ ಎಷ್ಟು ಬಂದಿತ್ತು, ಅದರ 10 ಪಟ್ಟು ಈ ಸಲ ಅಭಿವೃದ್ಧಿಗೆ ನಮ್ಮಲ್ಲಿ ಹಣ ಬಂದಿದೆ. ಅವ್ರಿಗೆ ನೈತಿಕತೆಯಲ್ಲಿ ಕೇವಲ ಲೋಕಸಭೆ ಚುನಾವಣೆ ಉದ್ದೇಶ ಇಟ್ಕೊಂಡು ಮನೆ ದಿಲ್ಲಿಗೆ ಹೋಗಿದ್ದಾರೆ. 5 ಸ್ಟಾರ್ ಹೋಟೆಲ್ನಲ್ಲಿ ಮಜಾ ಮಾಡಿದ್ದಾರೆ. 1 ತಾಸು ಜಂತರ್ ಮಂತರ್ನಲ್ಲಿ ಒಂದು ನಾಟಕೀಯ ಹೋರಾಟ ಮಾಡಿ ವಾಪಸ್ ಬಂದಿದ್ದಾರೆ ಹೊರತು ಅವರು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿಗಾಗಿ ಹೋಗಿದ್ದಿಲ್ಲ. ಅವ್ರು ಸುಮ್ಮನೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಖುಷಿ ಪಡಿಸ್ಲಿಕ್ಕೆ ಹೋದಂತ.